ನೋಡಿ ವಿದ್ಯಾರ್ಥಿಗಳೇ, ಸಮಾಜ ಕಲ್ಯಾಣ ಇಲಾಖೆಯ ಪ್ರೈಸ್ ಮನಿಗೆ ಒಂದು ಅರ್ಜಿ ಸಲ್ಲಿಸ್ತಕ್ಕಂಥ ವಿದ್ಯಾರ್ಥಿಗಳು ನಾವು ಹೇಳಿದ ರೀತಿ ಅರ್ಜಿ ಸಲ್ಲಿಸಿದರೆ 100% ನಿಮ್ಮ ಅಪ್ಲಿಕೇಶನ್ ಸಬ್ಮಿಟ್ ಆಗುತ್ತೆ. ನೋಡಿ ವಿದ್ಯಾರ್ಥಿಗಳೇ, ನೀವು ಕಡ್ಡಾಯವಾಗಿ ಒಂದು ಪ್ರೈಸ್ ಮನಿ ಅಪ್ಲಿಕೇಶನನ್ನು ಹತ್ತಿರದ ಕಂಪ್ಯೂಟರ್ ಸೆಂಟರ್ ಅಥವಾ ನಿಮ್ಮ ಸ್ವಂತ ಲ್ಯಾಪ್ಟಾಪ್ ಇದ್ದರೆ ಮಾತ್ರ ಅರ್ಜಿ ಹಾಕಿ. ಯಾವುದೇ ಕಾರಣಕ್ಕೂ ನೀವು ನಿಯಮ ಬಡಿಂದರೆ ನಿಮ್ಮ ಫೋನಲ್ಲಿ ಅರ್ಜಿ ಹಾಕಬೇಡಿ ದಯವಿಟ್ಟು. ಯಾಕಂದರೆ ಈ ಒಂದು ವೆಬ್ಸೈಟು ತುಂಬ ಹೊಸ್ದಾಗಿ ಇದು ಮಾಡಿರ್ತಕ್ಕಂಥದ್ರಿಂದ, ಹೊಸ್ದಾಗಿ ಲಾಂಚ್ ಮಾಡಿದ್ದಾರೆ ಈ ವರ್ಷದಿಂದ. ಅದಕ್ಕಾಗಿ ಎಷ್ಟು ಸಾಧ್ಯನೋ ಅಷ್ಟು ವಿದ್ಯಾರ್ಥಿಗಳು ನೀವು ಏನು ಮಾಡಿ ಅಂದರೆ ನಿಮ್ಮ ಹತ್ತಿರದ ಕಂಪ್ಯೂಟರ್ ಸೆಂಟರ್ ಅಥವಾ ನಿಮ್ಮ ಸ್ವಂತ ಲ್ಯಾಪ್ಟಾಪ್ನಲ್ಲಿ ಮಾತ್ರ ಅರ್ಜಿ ಹಾಕಿ. ಯಾವುದೇ ಎರರ್ ಇಲ್ಲದೆ ಅಪ್ಲಿಕೇಶನ್ ಸಬ್ಮಿಟ್ ಆಗುತ್ತೆ. ಇನ್ನೊಂದೇನೆಂದರೆ, ಕಂಪ್ಯೂಟರ್ ಸೆಂಟರ್ ಆದರೆ ಅಲ್ಲಿರ್ತಕ್ಕಂಥ ಈ ಒಂದು ಕಂಪ್ಯೂಟ್ರು ಅಂಗಡಿಯವರು ಕರೆಕ್ಟಾಗಿ ಅರ್ಜಿ ಹಾಕಿ ಕೊಡ್ತಾರೆ, ಯಾವುದೇ ಸಮಸ್ಯೆ ಇಲ್ಲದೆ. ಯಾಕಂದರೆ ಆಲ್ರೆಡಿ ಅವರಿಗೆ ಆ ಕುರಿತು ತುಂಬ ನಾಲೆಜ್ ಇರುತ್ತೆ. ಆ್ಯಂಡ್ ದೆನ್ ಭಾಳಷ್ಟು ಅರ್ಜಿಗಳನ್ನು ಕೂಡ ಹಾಕಿರ್ತಾರೆ. ನೀವೇ ಮಾಡಿಬಿಡ್ತೀರಾ, ಮೊಬೈಲಲ್ಲೇ ಅರ್ಜಿ ಹಾಕೋಗಿ ಏನಾದರೂ ತಪ್ಪು ಮಾಡಿಕೊಂಡು ಮುಂದೆ ಏನಾಗ್ಬಿಡುತ್ತೆ, ಡಿಪಾರ್ಟ್ಮೆಂಟಿಗೆ ಅಲಿಯೋದು ಬೇಡ. ಯಾಕಂದರೆ ಡಿಪಾರ್ಟ್ಮೆಂಟಲ್ಲಿ ನಿಮ್ಮ ಸಮಸ್ಯೆಗಳು ಆದಷ್ಟು ಬೇಗನೆ ಸಾಲ್ವ್ ಆಗೋದು ಕಡಿಮೆ. ಯಾಕಪ್ಪ ಅಂದರೆ ಇದು ಹೊಸ ವೆಬ್ಸೈಟು. ಹಳೆ ವೆಬ್ಸೈಟ್ ಆಗಿದ್ದರೆ ಆಲ್ರೆಡಿ ಆಫೀಸರ್ಸ್ ಕೂಡ ಗೊತ್ತಿರ್ತು, ಸ್ಪೀಡಾಗಿ ಅದನ್ನ ಕ್ಲಿಯರ್ ಮಾಡಿ ನಿಮಗೆ ಅನುಕೂಲ ಮಾಡಿಕೊಡಿದ್ರು. ಹೊಸ ವೆಬ್ಸೈಟ್ ಆಗಿದ್ದರಿಂದ ಅವರಿಗೂ ಕೂಡ ತುಂಬ ಇದಿರುತ್ತೆ. ಅದಕ್ಕೆ ನೀವೇ ಅರ್ಜಿ ಸಲ್ಲಿಸುವಾಗ ಎಲ್ಲ ಕ್ಲಿಯರ್ ಕಟ್ಟಾಗಿ ಯಾವುದೇ ಸಮಸ್ಯೆ ಇಲ್ಲದೆ ಅರ್ಜಿ ಹಾಕಿಬಿಟ್ರೆ ಮುಂದೆ ನಿಮಗೆ ಸಮಸ್ಯೆ ಇರಲ್ಲ. ಅದಕ್ಕಾಗಿ ಹತ್ತಿರದ ಕಂಪ್ಯೂಟರ್ ಅಂಗಡಿಯಲ್ಲಿ ಅರ್ಜಿ ಸಲ್ಲಿಸಿ, ನಿಮಗೆ ತುಂಬ ಹೆಲ್ಪ್ ಆಗುತ್ತೆ. ಇನ್ನೊಂದು ಯಾಕಪ್ಪ ಈ ಮಾತನ್ನ ಹೇಳ್ತಾ ಇದ್ದೀರಿ ಅಂದರೆ, ನೋಡಿ ವಿದ್ಯಾರ್ಥಿಗಳೇ, ನೀವು SLC ಇದ್ದರೆ 7,500, 15,000, ಆ್ಯಂಡ್ ದೆನ್ 30,000, 35,000. ಒಂದು PUC ಡಿಪ್ಲೊಮೊ ಡಿಗ್ರಿ ಅವರ ಇದ್ದರೆ 25,000, PUC ಡಿಪ್ಲೊಮೊ ಆಗಿದ್ದರೆ ನಿಮಗೆ ಎಷ್ಟು 20,000. ಇಷ್ಟು ಸ್ಕಾಲರ್ಶಿಪ್ ಅಮೌಂಟು ನೀವೇ ಮಾಡಿಬಿಡ್ತಾರ. ಇಲ್ಲ ನಾವು ಮೊಬೈಲಲ್ಲೇ ಹಾಕೋಣ ಅಂತಂದೇಳಿ ಒಂದು 100 ಅಥವಾ 50 ಅಥವಾ 100 ರೂಪಾಯಿ ಉಳಿತಾಯ ಆಗುತ್ತೆ ಅನ್ನೋ ಉದ್ದೇಶ ಇಟ್ಕೊಂಡು ನೀವೇನಾದರೂ ಮೊಬೈಲಲ್ಲಿ ಅರ್ಜಿ ಹಾಕಿದರೆ ನಿಮ್ಮ ಅಪ್ಲಿಕೇಶನ್ ರಿಜೆಕ್ಟ್ ಆದರೆ ತುಂಬ ಓಡಾಡಬೇಕಾಗತ್ತೆ. ಬೇರೆ ಯಾವುದೇ ಒಂದಾದರೂ ಹಾಕಿ, ನೋ ಸಮಸ್ಯೆ, ಯಾವುದೇ ಸಮಸ್ಯೆ ಇಲ್ಲ, ನೋ ಪ್ರಾಬ್ಲಮ್. ಬಟ್ ಈ ಪ್ರೈಸ್ ಮನಿ ಮಾತ್ರ ಯಾವುದೇ ಕಾರಣಕ್ಕೂ ಮೊಬೈಲಲ್ಲಿ ಅರ್ಜಿ ಹಾಕೋಕ್ಕೆ ಟ್ರೈ ಮಾಡಬೇಡಿ. ಒಂದು ವೇಳೆ ಅಪ್ಲಿಕೇಶನ್ ಏನಾದರೂ ಅಪ್ಪಿತಪ್ಪಿ ಒಂದು ಮಾಹಿತಿ ತಪ್ಪು ಹಾಕಿದ್ರು ಕೂಡ ಎಡಿಟ್ ಆಪ್ಷನ್ ಕೂಡ ಇನ್ನೂ ಬಿಟ್ಟಿಲ್ಲ. ದಯವಿಟ್ಟು ನೋಡಿ ವಿದ್ಯಾರ್ಥಿಗಳೇ, ಈ ಒಂದು ರಿಜಿಸ್ಟ್ರೇಷನ್ ನಂಬರು ಮತ್ತು ಪಾಸ್ವರ್ಡ್ ಕೂಡ ಫಾರ್ಗೆಟ್ ಮಾಡೋ ಆಪ್ಷನ್ನೂ ಇಲ್ಲ. ಬಿಡ್ತಾರೆ, ಲೇಟ್ ಆಗುತ್ತೆ. ಅದಕ್ಕಾಗಿ ಆದಷ್ಟು ಬೇಗನೆ ನಿಮ್ಮ ಈಗಿರ್ತಕ್ಕಂಥ ಎರರ್ಗಳನ್ನು ಯಾವುದೂ ರೀತಿ ಎರರ್ ಆಗದೆ ನಿಮ್ಮ ಸ್ಕಾಲರ್ಶಿಪ್ ನಿಮ್ಮ ಅಕೌಂಟಿಗೆ ಜಮಾ ಆಗಬೇಕಂದ್ರೆ ದಯವಿಟ್ಟು ನೀವು ಹತ್ತಿರದ ಕಂಪ್ಯೂಟರ್ ಸೆಂಟರ್ನಲ್ಲೇ ಅರ್ಜಿ ಸಲ್ಲಿಸಿ. ನಿಮಗೆ ಯಾವುದೇ ಸಮಸ್ಯೆ ಇರಲ್ಲ ಅಂತ ಹೇಳ್ತಾ ಇದಿಷ್ಟು ಇವತ್ತಿನ ಮಾಹಿತಿ ಆಯಿತು. ಈ ಮಾಹಿತಿ ಇಷ್ಟ ಇದ್ದರೆ ಈ ವಿಡಿಯೋನ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.